ಲೇಯರ್ ಇಟ್ಕೊಂಡ್ರೆ ಸೊ ಅದರಲ್ಲಿ ಫಿಲ್ಟ್ರ್ ಇಷ್ಟು ಹಿಂಗೆ ಬರ್ತದೆ. ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬ್. ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬ್. ರೈಸು ಚೆನ್ನಾಗಾಗಿದೆ, ತುಂಬ ಗಟ್ಟಿನೂ ಇಲ್ಲ. ಲೆಗ್ ಪೀಸ್ ನೋಡ್ತಾ ಇದ್ರೆ ನಿಂದು ಶರ್ಟ್ ಯಾಕೆ ಒಳ್ಳೆ ಮದುವೆ ಬಟ್ಟೆ Hi guys, welcome to Kavya Viharika YouTube channel. Hi guys, welcome to Utum channel. Yoge happy birthday to you. Happy birthday amma. Fantasy ಅಲ್ಲಿ ಇದೆಯಾ ನೀನು ಇನ್ನ? ನಮ್ಮ ಅಪ್ಪಿ ಅವತ್ತೆ happy birthday ನೂ ಇಲ್ಲ. Today is Sunday, so we are doing special. ಏನ್ ಸ್ಪೆಷಲ್ ಮಾಡ್ತಾ ಇದೀವಮ್ಮ ವಿಹಾರಿಕಾ? ಇವಾಗ ಖಾರ ಸ್ಪೆಷಲ್ ಚಿಕನ್ ಹೇಳು. ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬ್. ಚಿಕನ್ ಬಿರಿಯಾನಿ ಆ್ಯಂಡ್ ಕಬಾಬ್. ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಮತ್ತೆ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ ಬಿಡ್ತಾ ಇರೋದು. ಇಟ್ಸ್ ಬಿನ್ ಮಂತ್ಸ್ ಫಾರ್ ಮೀ. ಐ ಡಿಡ್ ನಾಟ್ ಲಿವ್ ಎನಿ ಲಾಂಗ್ ವಿಡಿಯೋ. ಸೊ ಟುಡೇ ಇಸ್ ದ ಟೈಮ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಐ ವಾಸ್ ಆಲ್ಸೋ ನಾಟ್ ವೆಲ್. ಅದಕ್ಕೆ ಎಷ್ಟೋ ದಿನ ಆದಮೇಲೆ ನಾನು ವಿಡಿಯೋ ಬಿಡ್ತಾ ಇರೋದು. ಪ್ರಿನ್ಸ್ ನಿಂಗೆ ಏನು ಅನ್ಸುತ್ತಮ್ಮ? ನಾನು ಎಷ್ಟೋ ದಿನ ಆದಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಮ್ಮ ಸ್ಪೆಷಲ್ ಮಾಡೋದೆ, ಡ್ಯಾಡಿ ಸ್ಪೆಷಲ್ ಮಾಡೋಬಿಟ್ಟು ಹಿಂಗೆ ಕೋಟ್ ಮಾಡಿ ಇಟ್ಟೋದೆ. ಹೌದಾ? ಇನ್ನು ಮಾಡೇ ಇಲ್ವಲ್ಲ ಮಗನೇ? ಡ್ಯಾಡಿ ಇನ್ನ ತಂದಿಲ್ಲ, ಚಿಕನ್ ತಂದಿಲ್ಲ ಕಂದ. ನಿಂಗೆ ಚಿಕನ್ ಇಷ್ಟನಾ? ಏನ್ ಇಷ್ಟ ಚಿಕನ್? ಚಿಕನ್ ಪಾಪ್ಕಾರ್ನ್ ಇಷ್ಟನಾ? ಚಿಕನ್ ಪಾಪ್ಕಾರ್ನ್ ಚಿಕನ್ ಅಲ್ಲ, ಅವಳಿಗೆ ಪಾಪ್ಕಾರ್ನ್ ಚಿಕನ್ KFC ಅಲ್ಲಿ ಸಿಗುತ್ತಲ್ಲ, ಅದು ತುಂಬಾ ಇಷ್ಟ. ಮತ್ತೆ ನಾನು ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಲ್ಲ, ಏನ್ ಅನ್ಸುತ್ತೆ ನಿನ್ಗೆ? ಈಗ ನಂಗೆ ಮಾಡಬಾರ್ದು. ಏನ್ ಅನ್ಸುತ್ತೆ ನಿಂಗೆ ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀನಲ್ಲ ವಿಡಿಯೋ? ಹೇಳಿ, ಏನ್ ಅನ್ಸುತ್ತೆ? ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀನಲ್ಲ ವಿಡಿಯೋ ನಾನು. ಹೇಳು. ಗುಡ್ ಮಾರ್ನಿಂಗ್ ಬೇಬಿ, ಏನ್ ಮಾಡ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್ ಚಿನ್ನು. ಕಾಫಿ ಮಾಡ್ತಾ ಇದ್ದೀನಿ, ಬಿಸಿ ಬಿಸಿ ಫಿಲ್ಟರ್ ಕಾಫಿ, ನ್ಯಾಚುರಲ್ ಕಾಫಿ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಹೋಟೆಲ್ ಅಲ್ಲಿ 60-70 ರೂಪಾಯಿ ಕೊಟ್ಟು ಕುಡಿತಾರೆ. ಸೊ ಬಟ್ ಮನೆಯಲ್ಲೇ ನಾವು ನೀಟಾಗಿ ಮಾಡ್ಬೋದು. ಸೊ ನಾರ್ಮಲ್ ಆಗಿ ಬೆಂಗಳೂರು ಫಿಲ್ಟರ್ ಕಾಫಿ ನಾನು ಲೈಕ್ ಆಗುತ್ತೆ ಮಾರ್ನಿಂಗು. ಸೊ ನಮ್ಮ 3 ಜನಕ್ಕೂ ಮಾಡ್ತಾ ಇದ್ದೀನಿ. 3 ಜನ ಪಾಪುಗುನಾ? ಪಾಪುನು ಕುಡಿಲಿ, ತೊಂದರೆ ಇಲ್ಲ, ಸ್ವಲ್ಪ ಕುಡಿತಾರೆ. ಓಕೆ. ಅಂಡ್ ಸ್ಪೆಷಲಿ ಫಿಲ್ಟರ್ ಕಾಫಿ, ಇದು ಲೇಟೆಸ್ಟ್ ಫಿಲ್ಟರ್ ಇದು. ಓಕೆ. ಲೇಯರ್ ಇಟ್ಕೊಂಡ್ರೆ ಸೊ ಅದರಲ್ಲಿ ಫಿಲ್ಟ್ರ್ ಇಷ್ಟು ಹಿಂಗೆ ಬರ್ತದೆ. ಫಿಲ್ಟರ್ ಕಾಫಿ ಆ ಸೌಂಡ್ ಬರುವಾಗ ಅದಕ್ಕೆ ಖಾಲಿ ಆಗಿದೆ. ಬಿಸಿ ಬಿಸಿ ಹಾಲು. ಮಾರ್ನಿಂಗ್ ಕಾಫಿ ಬೈ ಮೈ ಹಸ್ಬೆಂಡ್. ಈಗ ಬೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಬೆಲ್ಲ ತೋರಿಸು ಹೇಗೆ ಕಟ್ ಮಾಡೋದಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಲೇಯರ್ 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 ಹಾಕೋಬೇಕು ಸ್ವಲ್ಪ. ಯಾಕಂದರೆ ಶುಗರ್ಗಿಂತ ಬೆಲ್ಲ ತುಂಬ ಒಳ್ಳೆಯದು. ಯಾಕಂದರೆ ಬೆಲ್ಲ ನ್ಯಾಚುರಲ್ ಆಗಿರ್ತದೆ, ಯಾವುದೇ ರೀತಿ ಕೆಮಿಕಲ್ ಇರಲ್ಲ. 90% ನ್ಯಾಚುರಲ್ ಇರ್ತದೆ. ಬಟ್ ಶುಗರ್ ಅಂದ್ರೆ 90% ಕೆಮಿಕಲೇ ಇರ್ತದೆ. ಸೊ ಹಾಗಾಗಿ ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯಾರು ಕಾಫಿ ಅಭ್ಯಾಸ, ಟೀ ಅಭ್ಯಾಸ, ಅದು ಆಫ್ ಮಾಡ್ರಿ. ಹಾಕಿದೇನು ಅದಾಗಿದೆ, ಶಬ್ದ ಬರ್ತಿದೆ, ಆಫ್ ಮಾಡಿ. ಇಷ್ಟೇ ಹಾಕು. ಶಬ್ದ ಬರ್ತಿದ್ರೆ ಹಾಕಿದೆ. ಕಾಫಿ ಕುಡಿತಾರೆ, ನಾನು ಕುಡಿತಿದ್ದೀನಿ. ಏನು ಕುಡಿತಾ ಇದೀಯಾ? ಜ್ಯೂಸ್. ಏನು ಬೆಳಿಗ್ಗೆ ಜ್ಯೂಸ್ ಕುಡಿತಾರ? ಗುಡ್ ಮಾರ್ನಿಂಗ್ ವಿಹಾರಿಕಾ. ಇದು ಮಾರ್ನಿಂಗ್ ಅಲ್ಲ? ಮಾರ್ನಿಂಗ್ ಇದು. ಗುಡ್ ಮಾರ್ನಿಂಗ್. ಈಗಲ್ಲ ನೀ ಎದ್ದಿರೋದು? ಹೌದು, ಎದ್ದಿದ ತಕ್ಷಣ ನೀನು ಜ್ಯೂಸಿ ಕುಡಿತಾ ಇದೀಯಾ? ಕೋಲ್ಡ್ ಆಗಿದೆ.
ಹೌದು. ಕುಡಿತಾ ಇದ್ದು. ನಿಂಗೆ ಕೋಲ್ಡ್ ಅಂದರೆ ಇಷ್ಟನಾ? ನೋಡಿ ಅಲ್ಲ ಎಷ್ಟು ಐಸ್ ಇದಕ್ಕೆ ಇದಾಗಿದೆ. ನೋಡಿ 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 ಎಷ್ಟು ಇಷ್ಟು ಕೋಲ್ಡ್ ಇರೋದು ಕುಡಿತಾ ಇದೆಯಾ ಬಂಗಾರ ನೀನು? ಬೆಲ್ಲ ಮತ್ತೆ ಡಿಕಾಕ್ಷನ್ ಹಾಕಿದ್ದೀನಿ ಈ ಲೋಟದಲ್ಲಿ. ಇಲ್ಲಿ ಡಿಕಾಕ್ಷನ್ ಹಾಕಿದ್ದಾರೆ. ಈಗ ಹಾಲು ಹುಯ್ತಾ ಇದ್ದೀನಿ. ನೋಡಿ ನ್ಯಾಚುರಲ್ ಆಗಿ ನೊರೆ ಬಂದಿದೆ. ನ್ಯಾಚುರಲ್ ಆಗಿ ಹೋಟೆಲ್ ಸ್ಟೈಲ್. ಸೊ ಫಿಲ್ಟರ್ ಕಾಫಿ ಇದು. ಗೋ ಅಂಡ್ ಡ್ರಿಂಕ್. ಬಿಸಿ ಬಿಸಿ ಕಾಫಿ ಸೂಪರ್ ಸೂಪರ್ ಆಗಿದೆ. ಬನಾನಾ ಸ್ಪೀಕ್ ಮಾಡಿದೆ. ಕಾಫಿ ಡಿಕಾಕ್ಷನ್ ಅದು ಫಿಲ್ಟರ್ ಹಾಕ್ಬಿಟ್ಟು ಬಿಸಿ ಮಾಡಿದಾಗ ಅದರಲ್ಲಿ ಹೋಟೆಲ್ ಡಿಕಾಕ್ಷನ್ ಬರ್ತದೆ. ಆ ಡಿಕಾಕ್ಷನ್ ಅಲ್ಲಿ ಹಾಕ್ಬೇಕು. ಅದು ಹಾಕ್ಬಿಟ್ಟು ಪೌಡರ್ನ ತಕ್ಕಂತ ಬರುತ್ತೆ. ನೀನು ಹಂಗಾದ್ರೆ ಮಮ್ಮಿ ಡ್ಯಾಡಿ ಕಾಫಿ ಮಾಡ್ಕೊಡ್ತೀಯಾ? ಈಸಿ ಡಿಕಾಕ್ಷನ್ ತಂದಿದ್ದೀವಲ್ಲ, ಮಾಡ್ಕೊಡ್ತೀಯಾ ಕಾಫಿನ? ಡಿಕಾಕ್ಷನ್ ಆಲ್ರೆಡಿ ಇದೆ, ಫಿಲ್ಟರ್ ತಂದಿದ್ದೀವಿ. ಸೊ ಫಿಲ್ಟರ್ ಕಾಫಿ ನಿಮ್ಮ ತುಪ್ಪ ತುಂಬ ಕೊಡ್ತೀವಿ ಒಂದು ಫಿಲ್ಟರ್. ತುಪ್ಪ ಓಕೆ, ಒಂದು ಕ್ಯಾಮ್ರಾಗ ನಾವು ಗ್ರೂಮ್ ಕೊಟ್ಬಿಡೋಣ ಬಾ, ಮೂಗಲ್ಲ ಬೇಡ ಹಂಗೆಲ್ಲ ಮಾಡಿದ್ರೆ ಮೂಗೆಲ್ಲ ಅಪ್ಪ ಹೋಗುತ್ತಿಲ್ಲ ಇಲ್ಲಿ. ಸರಿ. ಏನಮ್ಮ ಮಾಡ್ತಾ ಇದೀಯಾ? ಚಾಲ್ ಚಲ್ಕೋಬೇಡ, ಕ್ಲೀನಾಗಿ ಕೊಡು. ಇವಾಗ ನಂದು ಡ್ಯಾಡಿ ತಂದಿದ್ದೆ. ಹೌದು, ನಿನಗಿಷ್ಟ ಅಂದ್ಬಿಟ್ಟು ಆ ಥರದ್ದು ಡ್ಯಾಡಿ ತಂದಿದ್ದು ಗ್ಲಾಸ್. ಅಚ್ಚಾನ ಡ್ಯಾಡಿ ತಂದಿದೆ, ಅವನಿಂದ ಇದು ತಂದಿದ್ದೀಯ. ಏನು ಕುಡಿತಾ ಇದೀಯಾ? ಹಾಲು. ಅಲ್ಲ, ವೆರಿ ಗುಡ್ ವೆರಿ ಗುಡ್. ಹಾಂ, ಹುಷಾರಿಟ್ಕೊಂಡ್ರೆ ಎತ್ಕೋಬೇಕು. ವೆರಿ ಗುಡ್ ವೆರಿ ಗುಡ್. ಮಮ್ಮಿ ಹೇಳಿದಾಗ ಕರಬೇಕು. ಕತಾರಿದು ಸೇರ್ಬೇಕು ನೀನು. ಹಾಂ, ಅವಾಗ ಬರಬೇಕು ಮಮ್ಮಿ ಕರೆದಿದ ತಕ್ಷಣ ಕೊಡ್ಬೇಕು. ವೆರಿ ಗುಡ್. ಮಮ್ಮಿ ಮಾತು ಹೇಳ್ಬೇಕು. ವೆರಿ ನೈಸ್. ನಾನು ದಾದಿ ಮನೆಗೆ ಹೋಗೋದಿಲ್ಲ. ದಾದಿ ಅಂತಿ ಏನಪ್ಪ ಊಟ ತಿನ್ಕೊಂಡು ಬರಲಿಲ್ಲ, ಊಟ ತಿನ್ಕೊಂಡು ಬಾ ಅಂತ ಹೇಳ್ತಾಳೆ. ಹೌದು ಅವ್ರ ಮನೆಗೆ ಹೋಗ್ಬಾರ್ದು, ಅವರೇ ಬರ್ತಾರೆ ಇಲ್ಲಿ ಹೌದು ಹಾಲು ಕುಡ್ಕೊಂಡು. ಹೌದು. ಅವ್ರ ಮನೆಗೆ ಕಳಿಸಿದ್ರೆ ಹೋಗ್ತೀನಿ. ಹೌದಾ, ವೆರಿ ಗುಡ್. ಕಳಿಸಿದ್ರೆ ಹೋಗ್ತೀಯಾ? ವಾವ್, ಎಷ್ಟು ಡೀಸೆಂಟ್ ಆಗಿದೆಯಾ ಚಿನ್ನು. ವೆರಿ ಗುಡ್ ವಿಹಾರಿಕಾ, ಯು ಆರ್ ಅ ಗುಡ್ ಗರ್ಲ್, ಯು ಆರ್ ಅ ಗುಡ್ ಗರ್ಲ್. ಮತ್ತೆ ಮತ್ತೆ ಇಲ್ಲ ಹಾಂ, ಈಗ ನೀನೇನಾದ್ರು ತಪ್ಪು ಮಾಡಿದರೆ ಮಮ್ಮಿ ಏನು ಮಾಡಬೇಕು? ಮಮ್ಮಿ ಹಾಂ, ಏನು ರಪ್ಪ ರಪ್ಪ ಹೊಡಿಬೇಕಾ? ರಪ್ಪ ರಪ್ಪ ಹೊಡಿಬೇಕು. ನೀನು ತಪ್ಪು ಮಾಡಿಲ್ಲ ಅಂದರೆ ಮಮ್ಮಿ ಏನು ಮಾಡಬೇಕು? ತಪ್ಪು ಮಾಡಿಲ್ಲ ಅಂದರೆ ಕೋಲ್ತುಗಿಂದ ಮೆಣಸಿಂದ ರಪ್ಪ ರಪ್ಪ ಹೊಡಿತೆ. ಆಯಿತು, ನೀನೇ ಹೇಳ್ತಾ ಇದೀಯಾ ಕೋಲ್ ತಕೊಬ ಅಂತ. ಓಕೆ ಓಕೆ. ಇದು ಕೋಲ್ ತಗೊಂಡು ಹಾಂ ಹಾಂ ಏನಪ್ಪ ಹಾಂ ಲೈಟು ಹಾಂ, ಆಯ್ತು, ಆಫ್ ಆಯಿತು. ಹಾಂ ಈಗ ನೋಡಿ ಕುತ್ಕೊಂಡು ಬಂದಿಲ್ಲ. ಹಾಂ ಹಾಂ, ಅಂತೆ ದಾಡಿ ಅಂತ ಹೇಳ್ತಾರೆ. ಅದಕ್ಕೆ ಚಂದ ಊಟ ತಿನ್ನಬೇಕು. ಕಿತಾನಿಲಿ ಪಪ್ಸಿ ಮಾಡ್ತೋಳಿಲ್ಲ, ಮತ್ತೆ ಚಿಕನ್ ಮಾಡ್ತೋಳಿದ್ದಾರೆ. ಹೌದು. ಅದಕ್ಕೆ ನಾನು ಹಾಲು ಕುಡಿತಾ ಇದ್ದು. ಹೌದಾ, ಬೇಗ ಬೇಗ ಹಾಲು ಕುಡಿದ್ರೆ ಚಿಕನ್ ಮಾಡ್ಕೊಡ್ತೀವಿ. ಹಾಂ ಹಾಕಿ ಹಾಂ ಮಾಡ್ಕೊಡ್ತಾರೆ. ಹಾರಿಕಾ, ವೆಲ್ಕಮ್ ಟು ದ ಚಾನೆಲ್. ಸೊ ಇವಾಗ ನಮ್ಮ ಪ್ರೋಗ್ರಾಮ್ ಏನಂತ ಹೇಳಿದ್ರೆ ಮಿಲ್ಕ್ ಟೈಮ್ ವಿತ್ ವಿಹಾರಿಕಾ. ಎಲ್ಲರೂ ಟೀ ಟೈಮ್ ವಿತ್ ಅಂತ ಅಂದ್ಬಿಟ್ಟು ಮಾಡ್ತಾರಲ್ಲ, ನಾವು ಮಿಲ್ಕ್ ಟೈಮ್ ವಿತ್ ವಿಹಾರಿಕಾ ಅಂತ ಮಾಡ್ತಾ ಇದ್ದೀವಿ. ಸೊ ನಾನು ಕೆಲವು ಕ್ವಶನ್ಸ್ ಕೇಳ್ತೀನಿ ಮಗಳೇ, ಅದಕ್ಕೆ ನೀನು ಆನ್ಸರ್ ಮಾಡಬೇಕು. ಓಕೆನಾ? ಐ ಯು ರೆಡಿ? ಐ ಯು ರೆಡಿ? ಐ ಯು ರೆಡಿ? ಐ ಆಮ್ ಆಸ್ಕಿಂಗ್ ಯು. ಓ ಮೈ ಗಾಡ್, ಯು ಆರ್ ಆಲ್ ರೆಡಿ? ಓಕೆ. ಇವಾಗ ನೋಡು, ಇವಾಗ ನಾನು ಕ್ವಶನ್ಸ್ ಕೇಳ್ತೀನಿ. ಇವಾಗ ವಾಟ್ಸ್ ಯೋರ್ ನೇಮ್? ವಾಟ್ಸ್ ಯೋರ್ ಏಜ್? 2 years. You're 2 years? 3 years? Yes. Okay. You know ABCD? You are 3 years. No, I am not 3 years. You are 3 years. No, I am not 3 years. You are 3 years. Okay.
ಇವಾಗ ಡು ಯು ನೋ ABCD? A B C D E F E H I J K L M N O P Q R S T U V W X Y Z X Y Z X Y Z. Very nice. Wow, very nice. Now, do you know rhymes? Any rhymes? Can you sing it for me? Rhyme? Yes, sing Johnny Johnny Yes Papa. Why? Then which song do you wanna sing? ಮೂರು ಎರಡು ಇರಬೇಕು, 2 3. ವಿಚ್ ಸಾಂಗ್ ಚಿನ್ನಿ? ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇದು ನಾವು ಮಿಲ್ಕ್ ಟೈಮ್ ವಿತ್ ವಿಹಾರಿಕಾ ಮಾಡ್ತಾ ಇರೋದು. ನೀನು ಫಿಲಮ್ ಸಾಂಗ್ಸ್ ಆಡಬಾರ್ದು. ಮಮ್ಮಿ ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಓಕೆನಾ? ಹೌದು, ಯಾರೋ ಶಬ್ದ ಮಾಡ್ತಾ ಇದ್ದಾರೆ ಇಲ್ಲಿ ಮನೇಲೂ ಡಿಸ್ಟರ್ಬೆನ್ಸು. ಹೌದು. ಇವಾಗ ಹೇಳು, ಜಾನಿ ಜಾನಿ ಎಸ್ ಪಪ್ಪ ಹೇಳು. ನೀನು ಹೇಳಲೇ ಇಲ್ಲ, ಇನ್ನೊಂದ್ಸಲ ಹೇಳು. ವೆರಿ ಗುಡ್. ಈಗ ರೈಮ್ಸ್ ಒಂದು ಹೇಳ್ದೆ, ಆಲ್ಫಾಬೆಟ್ಸ್ ಹೇಳ್ದೆ. 1 2 3 ಹೇಳಮ್ಮ. ಐ ವಾಂಟ್ ಟು ಹಿಯರ್ 1 2 3 ಫ್ರಮ್ ಯು. ಹಾಂ. 5 5 6 6 ಹಾಂ. ವಾಟ್ ಆರ್ ಯು ಟೆಲ್ಲಿಂಗ್ ಚಿನಿ? ಯು ಶುಡ್ ಸೇ ಪ್ರಾಪರ್ಲಿ. ಯಾರ್ದು ಫೋನ್ ನಂಬರ್ ಹೇಳ್ತಾ ಇದ್ದಂಗೆ ಹೇಳ್ತಾ ಇದೆಯಾ ಮಗಳೇ ನೀನಂತೂ. ಕ್ಲೀನಾಗಿ ಹೇಳ್ಬೇಕು. 1 2 3. ಇದೆ ಅಂತದಪ್ಪ. ಮೋಸ್ಟ್ ವಾಂಟೆಡ್ ಕ್ವೆಶ್ಚನ್. ಕ್ಯಾನ್ ಐ ಆಸ್ಕ್ ಯು? ಕ್ಯಾನ್ ಐ ಆಸ್ಕ್ ಯು? ಐ ವಿಲ್ ಆಸ್ಕ್ ಯು. ನಾವ್ ಯು ನೀಡ್ ಟು ಆನ್ಸರ್ ದ್ಯಾಟ್. ನಿನಗೆ ಛೋಟಾ ಚಾಂಪಿಯನ್ಗೆ ಹೋಗಕ್ಕೆ ಇಷ್ಟನಾ? ಛೋಟಾ ಚಾಂಪಿಯನ್ಗೆ, ಛೋಟಾ ಚಾಂಪಿಯನ್ ತುಂಬ ಇಷ್ಟನಾ? ಛೋಟಾ ಚಾಂಪಿಯನ್ಗೆ ಹೋಗಿ ಏನು ಮಾಡ್ತೀಯಾ? ಛೋಟಾ ಚಾಂಪಿಯನ್ಗೆ ಹೋಗಿ ಗಿಚ್ಚಿ ಗಿಲಿ ಗಿಲಿ ಹೇಳ್ತೀಯಾ? ಆಮೇಲೆ ಡ್ಯಾನ್ಸ್ ಆಡ್ತೀಯಾ? ಹಾಂ, ಗಿಚ್ಚಿ ಗಿಲಿ ಗಿಲಿ ಬರುತ್ತಾ? ಶಿರು, ಛೋಟಾ ಚಾಂಪಿಯನ್ ಬೇರೆ ಚಾನಲಲ್ಲಿ ಬರೋದು, ಗಿಚ್ಚಿ ಗಿಲಿ ಗಿಲಿ ಬೇರೆ ಚಾನಲಲ್ಲಿ ಬರೋದು. ಓಕೆ, ಬೈ ಮೈ ಹಸ್ಬೆಂಡ್. ಸಂಡೇ ಸ್ಪೆಷಲ್. ಚೂರು ಆಯಿಲ್ ಹಾಕ್ತಾರೆ, 4 ಸ್ಪೂನು. ಇದು ಕೊತ್ತಂಬರಿ ಕೆಳಗಡೆ, ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನಕಾಯಿ, ಒಂದು 4 ಲವಂಗ ಪೀಸು. ಸೊ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ಅದಕ್ಕೆ ಬೇಕಾಗಿರೋಂಥ ಸ್ಪೈಸಸ್: ಚಕ್ಕೆ, ಏಲಕ್ಕಿ, ಸ್ಟಾರ್ ಏನೆಸ್, ಮತ್ತು ಇದು ಕಪ್ಪುವ ಮತ್ತು 1-2 ಆನಿಯನ್. ಸೊ ಈಗ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು 2 ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು? 2 ಸ್ಪೂನಾ? 2 ಸ್ಪೂನ್ ಹಾಕು. 2-3 ಸ್ಪೂನ್. ಓಕೆ ಓಕೆ. ಕಲಿಸ್ಲಾ? ಎಷ್ಟು ಆರುತ್ತಲ್ಲ? ಅದು ಚೆನ್ನಾಗಿ ಇದಾಗಲಿ. ಅಷ್ಟೇ ಸಾಕಾ?
ಒಂಚೂರು ವೇಸ್ಟ್ ಆಗದಿದ್ದಂಗೆ ಎಲ್ಲ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಹಾಕೋಬೇಕು. ಗ್ರೀನ್ ಕಲರ್ ಮಾಡ್ತಾ ಇದೆಯಾ ಬಿರಿಯಾನಿ? ಓಕೆ. ಇದು ಚಿಕನ್ನ ಬೇಯಿಸ್ಕೊಂಡಿದ್ದೀವಿ. 3 ವಿಷಲ್ಸ್. ಅರಿಶಿನ ಹಾಕಿ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಜಾಸ್ತಿ ಅಲ್ಲ, ಆಮೇಲೆ ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಮತ್ತು ಚಿಕನ್ನ 3 ವಿಷಲ್ ಹಾಕಿದ್ದೀವಿ. ಈಗ ಬೇಯಿಸಿರುವಂತಹ ಚಿಕನ್ನ ಇದಕ್ಕೆ ಹಾಕೋತಾ ಇದ್ದಾರೆ. ಮಿಕ್ಸ್. ಅದು ಮಸಾಲೆ ಜೊತೆನೆ ಹಾಕಿದ್ರೆ ಮಸಾಲೆನೂ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಮತ್ತೆ ಸಾಫ್ಟಾಗೂ ಇರುತ್ತೆ ಪೀಸಸ್. ಮತ್ತೆ ಕೌಚ್ ಸ್ಮೆಲ್ಲು ಆ ಥರ ಏನೂ ಇರಲ್ಲ, ಯಾಕಂದರೆ ನಾವು ಮೊದಲೇ ಅರಿಶಿನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿರ್ತೀವಲ್ಲ, ವಿಸಿಲ್ ಹಾಕಿರ್ತೀವಲ್ಲ. ಸೊ ಮಸಾಲೆ ಎಲ್ಲ ಏನು ಜಾಸ್ತಿನೂ ಇರಲ್ಲ, ಮತ್ತು ಕೌಚ್ ಸ್ಮೆಲ್ನಂತೂ ಇರೋದೇ ಇಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಕನ್ ಬೇಯಿಸಿರ್ಬೇಕಾದ್ರೂ ಹಾಕಿದ್ದೀವಿ. ಸೊ ನೋಡ್ಕೊಂಡು ಹಾಕಿ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹಾಕಬೇಕು. ಇದು ಒಂಥರ ಯಾವ ಥರ ಅಂತ ಹೇಳಿದ್ರೆ ಚಿಕನ್, ನಮ್ಮ ಹಸ್ಬೆಂಡು ಎಸ್ಪೆಷಲಿ ಈ ಬಿರಿಯಾನಿ ನೀವು ವಿಜಯನಗರದಲ್ಲಿ ಯಾರು ತಿಂದಿದ್ರೆ ಗೊತ್ತಿರುತ್ತೆ ಟೇಸ್ಟು. ಸೇಮ್ ವಿಜಯನಗರ ಬಿರಿಯಾನಿ ಥರನೇ ಟೇಸ್ಟ್ ಬರುತ್ತೆ. ಆ ಹೋಟೆಲ್ ಹೆಸರು ಏನು ಗೊತ್ತಾ? ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ ವಿಜಯನಗರದಲ್ಲಿ ಇರೋದು. ಅದು ಬಿರಿಯಾನಿ ಒಂಥರ ಯುನೀಕ್ ಟೇಸ್ಟ್ ಇರುತ್ತೆ, ಸೂಪರ್. ಮತ್ತು ತುಂಬ ಜಾಸ್ತಿ ಮಸಾಲೆ ಇರಲ್ಲ, ಏನೂ ಇಲ್ಲ, ಸಖತ್ತಿರುತ್ತೆ ಫ್ಲೇವರು. ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಹೋಟೆಲ್ ಸೀಕ್ರೆಟ್ ಇರುತ್ತಲ್ಲ, ಅದು ಯಾರು ಬಿಡ್ಕೊಡಲ್ಲ. ಅವ್ರ ಬಿರಿಯಾನಿ ಹೇಗೆ ಟೇಸ್ಟ್ ಇರುತ್ತೆ ಅಂತ ನೀವು ಎಷ್ಟೇ ಟೈಮ್ ಹೋಗಿ ಅಲ್ಲಿ ಟೇಸ್ಟ್ ಮಾಡಿ ತಿಂದ್ರೂ ಒಂದ್ಸಲ ನೀವು ಯಾಕೆ ಕೇಳಿದ್ರು ಅವ್ರು ಬಿಟ್ಕೊಡೋದೇ ಇಲ್ಲ. ನಾವು ಅಷ್ಟು ಮಸಾಲೆ ಹಾಕ್ತೀವಿ, ಹಂಗೆ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರೆ. ಒಟ್ಟು ಅವ್ರದ್ದು ರೆಸಿಪಿ ಏನು, ಸೀಕ್ರೆಟ್ ಏನಂತ ಬಿಟ್ಕೊಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ಮತ್ತು ನಾವು ಕೇಳಿ ತಿಳ್ಕೊಂಡಿರೋ ಪ್ರಕಾರ ಇರಲ್ಲ. ಆವಾಗ ನಾವು ಎಷ್ಟೊಂದು ಸಲ ನಮ್ಮ ಹಸ್ಬೆಂಡ್ ಮನೇಲಿ ಅದೇ ಟೇಸ್ಟ್ ಬರಲಿ ಅಂತ ಟ್ರೈ ಮಾಡಿ ಕೊನೆಗೂ ಫೈನಲ್ ಒಂದು ಕಂಡು ಹಿಡ್ಕೊಂಡಿದ್ದೀವಿ. ಅದನ್ನು ತೋರಿಸ್ತಾ ಇದ್ದೀವಿ. ಮತ್ತು ಸ್ವಲ್ಪ ಅಕ್ಕಿ ನೆನೆಸಿಟ್ಟಿದ್ದು ಅಕ್ಕಿ ಇತ್ತಲ್ಲ, ಅದನ್ನು ಹಾಕ್ತಾ ಇದ್ದೀವಿ. ನೆನೆಸಿಟ್ಟಿರೋದು ಒಂದು 2 ಪಾವ್ ನೆನೆಸಿಟ್ಟಿದ್ರೆ, ಈಗ 3 ಜನಕ್ಕೆ 4 ಜನಕ್ಕಂದರೆ 2 ಪಾವ್ ಸಾಕು. ಸೊ ನಿಮ್ಮ ಮನೇಲಿ ಎಷ್ಟೆಷ್ಟು ಜನ ಇದ್ದಾರೆ ಆ ಜನದ ಮೇಲೆ ನೀವು ಆ ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ಬಿರಿಯಾನಿ. ಈಗ ನೀವು ಒಂದು ಟಿಪ್ಸ್ ಹೇಳ್ತೀನಿ. ಏನು ಟಿಪ್ಸ್ ಅಂತಂದರೆ, ಈ ಥರ ಹಾಕಾದ್ಮೇಲೆ ನೀವು ಸ್ಲೋ ಆಗಿ ಕಲಿಸ್ಬೇಕು. ಯಾಕೆ ಸ್ಲೋ ಆಗಿ ಕಲಿಸ್ಬೇಕು ಅಂದರೆ, ನಾವು ನೆನೆಸಿಟ್ಟಿರ್ತೀವಲ್ಲ ಅನ್ನ ಆವಾಗಲೇ ಸ್ಮೂತ್ ಆಗಿರುತ್ತೆ. ನೀವು ಜೋರಾಗಿ ಕಲಿಸಿದ್ರೆ ಅದೆಲ್ಲ ಏನಾಗುತ್ತೆ, ಒಡ್ಕೊಳ್ಳುತ್ತೆ. ಸೊ ಸ್ಲೋ ಆಗಿ ಕಲಿಸ್ಕೊಳ್ಳಿ. ಹಾಗಾದ್ರೆ ನಿಮಗೆ ಫುಲ್ಲು ಈ ಥರ ಉದ್ದುದ್ದ ಜೀರಾ ರೈಸ್ ಎಲ್ಲ ಹೇಗಿರುತ್ತೆ ಹಾಗಿರುತ್ತೆ. ಜೀರಾ ರೈಸು, ಬಾಸ್ಮತಿ ರೈಸು, ನಾವು ಬಾಸ್ಮತಿ ರೈಸೇ ಈಗ ಯೂಸ್ ಮಾಡಿರೋದು. ಸೊ ಸ್ಲೋ ಆಗಿರಿ, ಡೆಲಿಕೇಟ್ ಇರುತ್ತೆ ರೈಸು ನೆನೆಸಿಟ್ಟಿದ್ದೀವಿ ಅಂದರೆ. ತಕ್ಕಷ್ಟು ಉಪ್ಪು ಹಾಕಿದ್ದೀವಿ, ನೀರು ಹಾಕಿದ್ದೀವಿ. ಈಗ ಸ್ಲೋ ಆಗಿ ಕಲಿಸ್ಕೋಬೇಕು. ಸ್ಲೋ ಆಗಿ 1 ಪಾವ್ ಅಕ್ಕಿಗೆ 2 ಪಾವ್ ನೀರು, ಆ ಥರ 2 ಪಾವ್ಗೆ 4 ಪಾವ್ ನೀರು ಹಾಕಿ. ಓಕೆ ಓಕೆ. ಚೆನ್ನಾಗಿ ಕುದಿಸಿದ್ಮೇಲೆ ನಾವು ವಿಷಲ್ ಹಾಕಬೇಕು ಚೆನ್ನಾಗಿ. ನೋಡಿ ಕಲರು ಮತ್ತೆ ನ್ಯಾಚುರಲ್ ಕಲರು, ನಾವೇನು ಎಕ್ಸ್ಟ್ರಾ ಕಲರ್ ಹಾಕಿಲ್ಲ, ಏನು ಹಾಕಿಲ್ಲ, ನ್ಯಾಚುರಲ್ ಆಗಿ ಬಂದಿದೆ. ನೋಡಿ ಗ್ರೀನ್ ಎಷ್ಟು ಚೆನ್ನಾಗಿದೆ. ಏನು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಇಲ್ಲ. ತುಂಬ ಸಿಂಪಲ್ ಆಗಿ ಸಖತ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮಳ್ಳಿ ಬಿಡು ಸ್ವಲ್ಪ ಹೊತ್ತು. ಅವ್ರ ಡ್ಯಾಡಿಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾಳೆ. ವಿಸಿಲ್ ಬರೋಷ್ಟರಲ್ಲಿ ಎಕ್ಸರ್ಸೈಸು. ಅಪ್ಪ ಮಗಳು ಸರಿ ಇದ್ದೀರಾ? ಜಂಪ್ ಮಾಡಿ. ಇವಾಗ ಒಂದು ಚಾಲೆಂಜು, ಬಿಸಿಲ್ ಹೋಗೋಷ್ಟಲ್ಲೂ ಒಂದು ಚಾಲೆಂಜ್ ನಮ್ಮ ಹಸ್ಬೆಂಡ್ಗೆ ನಾನು ಕೊಡ್ತಾ ಇದ್ದೀನಿ. ನನ್ನ ಮಗಳಿಗೂ ಚಾಲೆಂಜ್. ಅವಳು ಮಾಡ್ತಾಳೆ ಅಂತಂದ್ರೆ ಓಕೆ. ಓಕೆ, ಹೀಗೆ ಹೇಗಂತ ಹೇಳಿದ್ರೆ ಕೈ ಹೀಗೆ ಹೀಗೆ ಹಿಂಗೆ ಹಾಕಿ ನೋಡಿ, ಹಿಂಗೆ ಹಾಕಿ ಹಿಂಗೆ ತೆಗಿಬೇಕು. ಕ್ಯಾನ್ ಯು ಡೂ ಇಟ್? ಮಾಡು. ಮಗಳನ್ನ ಬಿಡು, ಪಾಪನ್ ಬಿಡು. ಹಿಂಗೆ ಹಾಂ, ಹಿಂಗೆ ಹಿಂಗೆ ಮಾಡು. ಮಾಡು.
ನೋ 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 ಇಟ್ಸ್ ರಾಂಗ್ ಯು ತಪ್ಪು ಮಾಡಿದ್ದಾರೆ ಇವರು ನೋಡಿ. ಈಗ ನಮ್ಮ ಮಗಳು ಮಾಡ್ತಾಳೆ ನೋಡ್ಕೊಳ್ಳಿ, ಎಲ್ಲರೂ ನೋಡಿ. ನೀನ್ ಮಾಡು. ಓಕೆ ಓಕೆ ಎಲ್ಲಿ ಆಯ್ತು. ಇನ್ನೊಂದು ಪ್ರೀತಿ ಮಾಡ್ತಾರೆ. ಇನ್ನೊಂದು ವಾವ್ ಫ್ಯಾಂಟಾಸ್ಟಿಕ್. ನೀನು ಈಗ ಮಾಡ್ಬೇಕಮ್ಮ, ಕ್ಯಾಮ್ರಾ ಕಾಣಿಸಲ್ಲ. ಅವ್ನು ಈಗ ಮಾಡಿ ತೋರ್ಸಮ್ಮ ಈಗ ಹೇಗೆ ಮಾಡೋದು ಅಂತ. ಪ್ರಿನ್ಸಿ ಫ್ಯಾಂಟಾಸ್ಟಿಕ್ ನೋಡಿ ಈ ಕಡೆ. ಓಕೆ ಮೂಗನ್ ಗಟ್ಟಿ ಕ್ಲೋಸ್ ಮಾಡಿದ್ರೆ ಉಸಿರಾಡಕ್ಕಾಗಲ್ಲ ಮಗ್ಲೇ. ನೀನು ಡ್ಯಾಡಿ ಹಾಯ್ ಎಷ್ಟಲ್ಲ ಹಾಯ್ ಮಾಡ್ತೀರಿ. ಮತ್ತೆ ಇನ್ನೊಂದು ನಾನು ಚಾಲೆಂಜ್ ಹಿಂಗೆ ಇಟ್ಕೋಬೇಕು. ಕೈ ಒಂದ್ ನಿಮಿಷ ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಹಿಂಗ್ ಬರ್ಬೇಕು. ಹಿಂಗೆ 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 ಮೂಗತ್ರ. ಆಕ್ಚುಲಿ ನಾನು ಅವ್ರಿಗೆ ಈ ತರ ಮಾಡೋಣ ಅನ್ಕೊಂಡೆ. ಇವರೇ ಈಗ ನೋಡಿ ನಿಮ್ಮ ಈಗೊಂದು ನಾನೇ ಹೇಳ್ಕೊಡ್ತೀನಿ. ಹಂಗ್ ಮಾಡಿ. ನಾರ್ಮಲ್ ಆಗಿ ಕೈಯಲ್ಲಿ ಸ್ಮೆಲ್ ಇರಲ್ಲ ಅನ್ಕೊಳ್ಳಿ. ಇದರಲ್ಲಿ ಒಂದು ಆಪಲ್ ಸ್ಮೆಲ್ ಬರ್ಸ್ಬೋದು. ಹಿಂಗ್ ಮಾಡ್ಕೊಡಿ. ಜೋರಾಗಿ ಮಾಡಿ. ಫಸ್ಟ್ ನೀನ್ ಮಾಡೋದು, ಆಮೇಲೆ ನಾನು ಬರ್ತೀನಿ ಆಪಲ್ ಸ್ಮೆಲ್. ಫಸ್ಟ್ ಒನ್ ಬೈ ಒನ್ ಮಾಡಿ. ಫಸ್ಟ್ ನೀನು, ಸೆಕೆಂಡ್ ನನ್ನ ಹತ್ರ. ಮೂಸಿ ಮೂಸ್ ನೋಡಿ. ಮೂಸ್ ನೋಡಿ ಬೇಗ. ಕೈ ನೀನು ಮೂಸ್ ನೋಡು. ರಿಯಲ್ ಸ್ಮೆಲ್ ನೋಡು. ಸೇಮ್ ಕ್ರ್ಯಾಕರ್ ಸ್ಮೆಲ್ ಬಂದಿದೆ. ಕ್ರ್ಯಾಕರ್ ಸ್ಮೆಲ್. ಈಗ ನನಗೆ ವಾಂಚ್ಕೋತಾರೆ ಇದ್ರು. ಸಾರಿ. ಓಕೆ ದಟ್ಸ್ ಆಲ್ ಫನ್. ಆಯ್ತು ಬಾ ಅಮ್ಮ, ಫನ್ ನಾವಿಷ್ಟು ಮಾಡಿದ್ದು. ಇನ್ನೊಂದು ಸ್ವಲ್ಪ ತಾಗ್ಲಿ ಬಿಸಿ ಕ್ಲೀನ್ ಆಗಿ. ಇವಾಗ ನೋಡಿ ನನ್ನ ಮಗ್ಳಿಗೆ ಮಾಡ್ತೀನಿ. ಈಗ ಹೀಗೆ ಮಾಡಮ್ಮ. ರಬ್ 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 ವೆಲ್. ಈಗ ಮೂಸ್ ನೋಡು, ನಿನ್ನ ಕೈ ಮೂಸ್ ನೋಡು. ಹಿಂಗೆ ಮೂಸ್ ನೋಡು. ಬಾಮ್ ಹಿಂಗೆ ಮೂಸ್ ನೋಡು. ಹಾಂ ಆಯ್ತು. ನೆಕ್ಸ್ಟ್ ಬೇರೆ ಸೆಷನ್ ಮಾಡೋಣ. ನಮ್ಮ ಪ್ರಿನ್ಸಿಗೆ ಮಿಲ್ಕ್ ಟೈಮ್ ವಿತ್ ವಿಹಾರಿಕಾ ಅಂತ ಮಾಡಿದ್ನಲ್ಲ, ಅದು ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಸ್ಟೇ ಟ್ಯೂನ್ಡ್. ಬಿರಿಯಾನಿ ನೋಡ್ಬೇಕಲ್ವಾ ನೀವು, ಹೇಗೆ ಬಂದಿರುತ್ತೆ. ಜೋರ್ ಮಾಡ್ತೀನಮ್ಮ, ನನಗೆ ವಿಡಿಯೋ ಇಡಕ್ಕೆ ಬಿಡ್ತಾ ಇಲ್ಲ ನೀನು, ಅದಕ್ಕೆ ಜೋರ್ ಮಾಡಿದ್ದು. ಮಾತಾಡ್ಬಾರ್ದ ನಿನ್ನ? ಮಾತಾಡ್ಬಾರ್ದ. ಐ ಆಮ್ ಸಾರಿ. ನೀನು ನನಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಮಮ್ಮಿ ಬೈದಿದ್ದು ನಿನಗೆ, ಜೋರು ಮಾಡಿದ್ದು. ಓಕೆ ಕ್ಲೀನ್ ಹೇಳ್ಬೇಕು ನೋಡಿ. ಈಗ ಮಾಡಿದ್ರೆ ಅಲ್ಲ ಮಮ್ಮಿ ಬೈಯೋದು ನಿನಗೆ. ಕೇಳ್ತಾ ಇದ್ದೆ ಮಮ್ಮಿ ನೀನು ಎಷ್ಟು ದಿನ ಆಯ್ತು ವಿಡಿಯೋ ಮಾಡಿ ಅಂತ. ಹೀಗೆ ಮಾಡಿದ್ರೆ ಆಡಿಯನ್ಸ್ ವೆರಿ ಗುಡ್. ನೋಡಿ ಈ ಥರ ಇರಬೇಕು, ಬುಟ್ಟಿಗಳ ಥರ. ಲೈಕ್ ಮಾಡಿ, ಶೇರ್ ಮಾಡಿ, ಇದು ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸ್ಟೇ ಟ್ಯೂನ್ಡ್ ಏನೋ, ಸ್ಟೇ ಟ್ಯೂನ್ಡ್. ಸೊ ಬಿರಿಯಾನಿ ಫುಲ್ ರೆಡಿ ಇದೆ. ಫುಲ್ ಧಮಾಕ ಮಾಡಕ್ ನಾವಂತೂ ರೆಡಿ ಇದೀವಿ. ಹೆಂಗ್ ಮಾಡಿರ್ತೀಯ? ಓಪನ್ ಮಾಡೋಣ ಬನ್ನಿ ಎಲ್ಲರೂ. ಓಕೆ ಓಕೆ ಎಲ್ಲರೂ ನೋಡಿ. ವಾವ್ ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ಮೆತ್ತಿಗೆ ಕಲಿಸ್ಬೇಕು ಹೇಳಿ. ಹಾಂ ಸ್ಲೋ ಕಲಿಸ್ಬೇಕು. ರೈಸು ಚೆನ್ನಾಗಾಗಿದೆ, ತುಂಬ ಗಟ್ಟಿನೂ ಇಲ್ಲ, ತುಂಬ ಇದು ಇಲ್ಲ. ಡ್ಯಾಡಿ ಡ್ಯಾಡಿ ಅವಿಸ್ ಬಿರಿಯಾನಿ ಹೆಂಗಿದೆ? ಸೂಪರ್. ಇದು ಪೀಸ್ಗಳಂತ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಂದೊಂದು ಪೀಸ್ ಹಂಗೆ ಕಚ್ಕೊಂಡು ತಿನ್ಬೇಕು ಅನಿಸ್ತಿದೆ. ಫ್ಯಾಂಟಾಸ್ಟಿಕ್ ಆಗಿದೆ. ಈಗ ನಾನು ಬಿರಿಯಾನಿ ಹಾಕ್ಕೊಂಡಿದ್ದೀನಿ. ಸೂಪರಾ? ನೀನು ಮಾಡಿರೋದು ಸಖತ್ತಾಗಿರುತ್ತೆ ಬಿರಿಯಾನಿ. ಸೊ
ಸೊ ಈಗ ನಾನು ಬಿರಿಯಾನಿ ತಿಂತಾ ಇದ್ದೀನಿ, ತೋರಿಸ್ತೀನಿ. ಈಗ ನಾನು ಟೇಸ್ಟ್ ಮಾಡಿ ಬಿರಿಯಾನಿ ಹೇಗಿದೆ ಅಂತ ಹೇಳ್ತೀನಿ. ನೋಡಿ ಬಿರಿಯಾನಿ ಪೀಸ್, ನೋಡಿ ಲೆಗ್ ಪೀಸ್. ಸೂಪರ್, ಎಕ್ಸಿಲೆಂಟ್ ಟೇಸ್ಟಿನು, ತುಂಬ ಚೆನ್ನಾಗಿ ಮಾಡಿದ್ಯಾ. ನಾರ್ಮಲಾಗಿ ಯಾರೇ ಆಗಿರಲಿ ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಿ. ಯಾಕಂದರೆ ಹೊರಗಡೆ ಅವ್ರು ಯಾವ ಥರ ಮಾಡ್ತಾರೋ, ಅನ್ಯಜಿ ಕೈ ತೊಳೆದಿರ್ತಾರೋ, ಹೆಂಗಿರ್ತಾರೋ ಒಂದೂ ಗೊತ್ತಿರಲ್ಲ. ಬಟ್ ಆದರೂ ನಾವು ಬಾಯಿ ಚಪ್ಪಲಕ್ಕೆ ನಾವು ಹೊರಗಡೆ ತಿಂದು ಆರೋಗ್ಯ ಕೆಡಿಸ್ಕೋತೀವಿ. ಬಟ್ ಮನೆಯಲ್ಲೇ ಏನು ಕಲಿಯೋಂಥ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಟ್ಸ್ ಎ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಹೈಜೀನಿ ಆಲ್ಸೋ. ವೆರಿ ನೈಸ್. ನಮ್ಮ ವಿಹಾರಿಕಾ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವಳು ಮಾಡಿರೋದು ನೋಡಿ, ಅವಳಿಗೆ ಆ್ಯಕ್ಚುಲಿ ನಾನು ಬಿಸಿ ಬಿಸಿ ತಿಂತಾ ಇದ್ದೀವಿ ಅಂತ ಫೋನ್ ಕೊಟ್ಟಿದ್ದೆ. ಫೋನ್ ನೋಡ್ಕೊಂಡಿರಲಿ, ನಾನು ತಿಂದಾದ್ಮೇಲೆ ತಿನ್ನಿಸ್ತೀನಿ ಅಂತ. ಬಟ್ ಅವಳು ಏನು ಮಾಡ್ತಾ ಇದ್ದಾಳೆ ತೋರಿಸ್ಲಾ ನೋಡಿ. ವೆಲ್ಕಮ್ ಟು ವಿಹಾರಿಕಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗಳು ಯೂಟ್ಯೂಬ್ ಚಾನಲ್. ಅಲ್ಲಿ ನಿಮ್ಮ ಚಾನಲ್ ಇರ್ತವೆ. ಬಿರಿಯಾನಿ ಅಂತೂ ಕರಗ್ತಾ ಇದೆ ಬಾಯಲ್ಲಿ. ನನಗಂತೂ ತುಂಬ ಬೆಣ್ಣೆ ಕರಗ್ದಂಗೆ ಕರಗ್ತಾ ಇದೆ. ಪ್ಲೀಸ್ ಟ್ರೈ ಮಾಡಿ ಈ ರೆಸಿಪಿ, ನಿಮ್ಮ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಬಿಸಿ 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 ಇದೆ. ವಾವ್, ನಾನು ಫಸ್ಟ್ ಟೈಮ್ ಗ್ರೀನ್ ಟೀ ಟೇಸ್ಟ್ ಮಾಡ್ತಾ ಇರೋದು. ಇಷ್ಟು ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಇವತ್ತು ಯಾವ ಮೂವಿಗೆ ಹೋಗ್ತಾರಲ್ಲ? ಕಲ್ಕಿ ಫಿಲಮ್ ಹೋಗ್ತಾ ಇದೆ. ನನಗೆ ಗೊತ್ತಿದೆ, ಬುಕ್ ಮಾಡಿದ್ದೆ ನಾನೇ. ನನ್ನ ವೈಫ್ ಗೊತ್ತಿದೆಯಾ ಅಂತ ಬಾಯಿ ಸುಟ್ಕೊಬಿಟ್ಟೆ. ಎಷ್ಟು ನಮ್ಮ ಪ್ರಿನ್ಸಿ ನಿದ್ದೆ ಮಾಡ್ತಾ ಇದ್ದಾಳೆ ಆಗಲಿ. ನಾವು ಕಲ್ಕಿ ಮೂವಿಗೆ ಬಂದ್ವಿ. ಕಲ್ಕಿ ನೋಡೋದಕ್ಕೆ ನಮ್ಮ ಹಸ್ಬೆಂಡ್ ಏನೋ ತುಂಬಾ ಚೆನ್ನಾಗಿದೆ, ರಿವ್ಯೂ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಬಾ ಅಂತ. ಕಲ್ಕಿ ಮತ್ತೆ ನಮ್ಮ ಪ್ರಿನ್ಸಿನೂ ಹೇಳ್ತಾ ಇದ್ಲು, ಮಮ್ಮಿ ಬೇರೆ ಹೋಗೋದು ಬೇಡ, ಫಿಲಮ್ಗೆ ಹೋಗೋಣ ಅಂತ. ಸೊ ನಾವು ಫಿಲಮ್ ನೋಡಕ್ ಬಂದೇ ಬಿಟ್ವಿ. ಹೌದು, ಯಾಕೆ ಹಂಗ್ ಸತಾಯಿಸೋದು? ಏನ್ ಮಾಡ್ತಾ ಇದೀಯಾ? ಕಲ್ಕಿ ಮೂವಿ ಹಾಫ್ ಫಿನಿಶ್ ಆಗಿದೆ, ಚೆನ್ನಾಗಿದೆ. ಫಸ್ಟ್ ಹಾಫ್ ಓಕೆ, ಲಾಸ್ಟ್ ಸೀನ್ ತುಂಬಾ ಚೆನ್ನಾಗಿದೆ. ಕಲ್ಕಿ ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಫಸ್ಟ್ ಹಾಫಲ್ಲಿ ಲಾಸ್ಟ್ ಸೀನ್ ಚೆನ್ನಾಗಿದೆ. ಏನ್ ಮಾಡ್ತಾ ಇದೀಯಮ್ಮ? ಫಿಲಮ್ ಹೇಗಿತ್ತು? ಫಿಲಮ್ ಹೇಗಿತ್ತು? ಫಿಲಮ್ ನಾಟ್ ಬ್ಯಾಡ್, ತುಂಬಾ ಚೆನ್ನಾಗಿತ್ತಲ್ಲ. ನನ್ಗಂತೂ ಇಷ್ಟ ಆಯ್ತು. ನಿನ್ಗೆ ಇಷ್ಟ ಆಯ್ತಾ ಫಿಲಮ್? ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಸ್ಪೆಷಲಿ ನನಗೂ ಇಷ್ಟ ಆಯ್ತು. ಬಟ್ ನನಗೆ ಪಾರ್ಟ್ 2ಗೆ ವೇಟ್ ಮಾಡ್ತಾ ಇದೀಯಾ? ಮತ್ತೆ ನಾನು ನಿನ್ಗೆ ಏನೋ ಕೇಳಬೇಕಾಗಿತ್ತು, ಇನ್ನೊಂದೇನೋ ನಾನು ಕೇಳಬೇಕಾಗಿತ್ತು. ನಾವು ಈಗ ಫಿಲಮ್ ನೋಡಕ್ ಹೋಗಿದ್ದೀವಲ್ಲ, ನಿಂದು ಶರ್ಟ್ ಯಾಕೆ ಅವಳೆ ಮದುವೆ ಬಟ್ಟೆ ಶರ್ಟು ಏನು ದೇವಸ್ಥಾನನ ಚಿಕನ್ ತಿನ್ಬಿಟ್ಟು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಫಾಲೋ ಆ್ಯಂಡ್ ಹೆಲ್ಪ್ ಅಸ್ ಟು increase subscribers. Thank you. Thank you.
ಏನೇನ Subscribe. see you soon See you soon. in next video Let's meet you. bye Bye.